ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿಮ್ಮ ಆಶಾಚಾರ್ಯ. ನಾನಿವತ್ತು ಬಿಂಬಳಕಾಯಿ ಮತ್ತು ನಿಂಬೆಹಣ್ಣಿನ ತಂಬುಳಿ ಜೊತೆ ಬಂದಿದ್ದೀನಿ. ಈ ನಮ್ಮ ಉತ್ತರ ಕನ್ನಡ ಸೈಡು ತಂಬುಳಿ ತುಂಬಾ ಫೇಮಸ್ಸು. ಯಾವುದೇ ಫಂಕ್ಷನ್ನಲ್ಲಿ ಈ ತಂಬುಳಿ ಇಲ್ಲ ಅಂದರೆ ಊಟನೇ ಆಗೋದಿಲ್ಲ ಅಂತ ಹೇಳ್ಬೋದು. ಈ ಬಿಂಬಳಕಾಯಿ ತಂಬುಳಿ ಮಾಡೋದಕ್ಕೆ ಈ ಬಿಂಬಳಕಾಯಿ ಅನ್ನೋದನ್ನು ನಾವು ನಮ್ಮ ಈ ಕಡೆ ಎಲ್ಲ ಮರ ಇದ್ದೇ ಇರುತ್ತೆ. ನೀವು ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಲಿಂಬೆಹಣ್ಣನ್ನು ಹಾಕಿ ತಂಬುಳಿನ ಮಾಡ್ಬೋದು. ಇದು ತುಂಬ ರುಚಿ ಕೊಡುತ್ತೆ. ಇದಕ್ಕೆ ನಾನು ಒಂದು ಕಡಿ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 5 ಬಿಂಬಳಕಾಯಿಯನ್ನು, ಆಮೇಲೆ ಒಂದು 2 ಹೋಳು ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಬಿಂಬಳಕಾಯಿ ಸಿಕ್ಕಿಲ್ಲ ಅಂತ ಅಂದರೆ ನೀವು ಒಂದು 2 ಹಣ್ಣನ್ನು ನೀವು ಇಲ್ಲಿ ಹಾಕ್ಕೋಬೋದು. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಒಗ್ಗರಣೆ ಸೊಪ್ಪು, ಒಣಮೆಣಸು, ಇಂಗು ಇದಿಷ್ಟನ್ನು ನಾನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ತೆಂಗಿನಕಾಯಿ ತುರಿ ಮತ್ತು ಬಿಂಬಳಕಾಯಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ 1 ಕಡಿ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 5 ಬಿಂಬಳಕಾಯಿಯನ್ನು ನಾನು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ನೀರನ್ನು ಹಾಕ್ಕೊಂಡು ತೆಳ್ಳಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ತಂಬುಳಿ ದಪ್ಪನೂ ಮಾಡ್ಕೋತಾರೆ ಕೆಲವರು, ಆದರೆ ನಮಗೆ ನೀರಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ. ನೋಡಿ, ಇಷ್ಟು ತೆಳ್ಳಗೆ ನಾನು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಆಮೇಲೆ ನಾನಿಲ್ಲಿ ನಿಂಬೆ ಹೋಳನ್ನು 2 ತಗೊಂಡಿದ್ದೀನಿ. ಅದನ್ನು ಹಿಂಡಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆನ ತಗೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆಗೆ ಸಾಸಿವೆ ಹಾಕಿ ಅದು ಚಟಪಟ ಅಂದಮೇಲೆ ಸ್ವಲ್ಪ ಇಂಗನ್ನು ಹಾಕೋತೀನಿ. ಆಮೇಲೆ ಒಗ್ಗರಣೆ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ನಾನು ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸನ್ನು ಹಾಕೋಕೆ ಹೋಗಬೇಡಿ, ಒಣಮೆಣಸೇ ಹಾಕಿ. ಅದು ರುಚಿ ಕೊಡುತ್ತೆ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಒಣಮೆಣಸನ್ನು. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಂಡಿರೋ ತಂಬುಳಿಗೆ ನಾನು ಈ ಒಗ್ಗರಣೆನ ಕೊಡ್ತಾಯಿದ್ದೀನಿ. ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಿಡಬೇಕು, ಅದ್ರ ಘಮ ಅಲ್ಲೇ ಇರುತ್ತೆ. ಒಂದು 2 ಸೆಕೆಂಡ್ ಬಿಟ್ಟು ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಿ. ಒಂದೊಳ್ಳೆ ನಿಂಬೆಹಣ್ಣಿನ ಬಿಂಬಳಕಾಯಿ ತಂಬುಳಿ ರೆಡಿಯಾಗಿದೆ. ಇದು ಅನ್ನದ ಜೊತೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನಲ್ಲಿ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ನೀವು ನೋಡ್ಬೋದು. ಅದಕ್ಕೋಸ್ಕರ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮತ್ತು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.